ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ದಿವ್ಯಾ ಆಲೂರ್. ಶಿವ ಎಂದರೆ ಮಂಗಳಕರ ಎಂದರ್ಥ. ಎಲ್ಲರ ಜೀವನದಲ್ಲೂ ಮಂಗಳವನ್ನು ಉಂಟು ಮಾಡುವವನು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವವನು ನಮ್ಮ ಶಿವಪ್ಪ. ಅಬಾಲವೃದ್ಧರಾದಿಯಾಗಿ ಶಿವಪ್ಪನಿಗೆ ಭಕ್ತರಿದ್ದಾರೆ. ನಾನಿವತ್ತು ನಿಮಗೊಂದು ವಿಶಿಷ್ಟವಾದ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. 13ನೇ ಜ್ಯೋತಿರ್ಲಿಂಗವಿದು ಅಂತ ಮಹಾಸಾಧುಗಳೊಬ್ಬರು ಈ ಕ್ಷೇತ್ರಕ್ಕೆ ಬಂದು ಹೇಳಿ ಹೋಗಿದ್ದಾರೆ. ಕೇಳಿದ ವರಗಳನ್ನು ದಯಪಾಲಿಸ್ತಾನೆ ಈ ಶಿವಪ್ಪ. ಅದರಲ್ಲೂ ಕೆಂಪು ಶಿಲೆಯ ಶಿವಲಿಂಗ ಇರೋದು ಬಹಳ ವಿಶೇಷ ಅಂತ ನಾಗಾ ಸಾಧುಗಳು ಬಂದು ಭೇಟಿ ಕೊಟ್ಟು ಹೋಗಿರುವಂಥ ಒಂದು ಪುಣ್ಯ ಸ್ಥಳ. ಈ ಸ್ಥಳ ಇರೋದು ಎಲ್ಲಿ ಗೊತ್ತಾ? ನಮ್ಮ ಬೆಂಗಳೂರಿಗೆ ಬಹಳ ಹತ್ತಿರ ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಇರುವಂತಹ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾನಿಂದಿದ್ದೀನಿ. ಬನ್ನಿ, ಮೊದಲಿಗೆ ದೇವರ ದರ್ಶನವನ್ನು ಮಾಡೋಣ. ಇಲ್ಲಿ ಜರುಗ್ತಿರುವಂತಹ ವಿಸ್ಮಯ ವಿಚಾರಗಳ ಕುರಿತಾಗಿ ಹೆಚ್ಚು ತಿಳಿದುಕೊಳ್ಳೋಣ. ಬನ್ನಿ. ಕೆಲವು ವರ್ಷಗಳ ಹಿಂದೆ ವರದರಾಜ್ ರೆಡ್ಡಿ ಮತ್ತು ರಾಜೇಶ್ವರಿ ಎಂಬ ಹೆಸರಿನ ದಂಪತಿಗಳಿದ್ದರು. ಅವರಿಗೆ ಒಟ್ಟು 5 ಮಕ್ಕಳು. 4 ಹೆಣ್ಣು ಮಕ್ಕಳಾದರೆ ಏಕಮಾತ್ರ ಪುತ್ರನಾಗಿ VR ನಾರಾಯಣ್ ಗುರುಗಳು ಜನಿಸಿದರು. ತಾಯಿ ರಾಜೇಶ್ವರಿಯವರಿಗೆ ಮಗನೆಂದರೆ ಅತೀವ ಪ್ರೀತಿ. ಆ ತಾಯಿ ಜೀವ ಸದಾ ತನ್ನ ಮಕ್ಕಳ ಯಶಸ್ಸು ನೋಡಬಯಸುತ್ತಿತ್ತು. ವರದರಾಜ್ ಅವರು ವೃತ್ತಿಯಲ್ಲಿ ಗಾರೆ ಕೆಲಸದವರು. ಕಡು ಬಡತನದ ಕುಟುಂಬವಾದ ಕಾರಣ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಲಾಗಲಿಲ್ಲ. ನಾರಾಯಣ್ ಹೆತ್ತವರಿಗೆ ಗಾರೆ ಕೆಲಸದಲ್ಲಿ ಸಹಾಯ ಮಾಡುತ್ತಲೇ 10ನೇ ತರಗತಿಯವರೆಗೆ ಓದಿದರು. ಆ ನಂತರ ಹಣದ ಸಮಸ್ಯೆಯಿಂದ ಮುಂದೆ ಓದಲಾಗಲಿಲ್ಲ. ಆ ನೋವು ತಾಯಿ ಹೃದಯವನ್ನ ಬಾಧಿಸುತ್ತಲೇ ಇತ್ತು. ನಾರಾಯಣ್ ಅವರಿಗೆ ಹೆತ್ತವರೇ ದೇವರಾಗಿದ್ದರು. ಅದರಲ್ಲೂ ಅಮ್ಮನೆಂದರೆ ಬೆಟ್ಟದಷ್ಟು ಪ್ರೀತಿ, ಗೌರವ. ತಂದೆಯಂತೆ ತಾನೂ ಕೂಡ ಗಾರೆ ಕೆಲಸವನ್ನ ಮಾಡ್ತಿದ್ದಂಥವರು ಸ್ನೇಹಿತರು ಕರ್ಕೊಂಡು ಹೋದ್ರು ಅಂತ ಕಬ್ಬಾಳಮ್ಮ ದೇವಿಯ ಸನ್ನಿಧಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಸರ್ಪ ದರ್ಶನವಾಗತ್ತೆ. ಅಷ್ಟೇ, ಅವರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗತ್ತೆ. ಯಾರ ಬಳಿಯೂ ಕಲಿಯದೆಯೇ ಜ್ಯೋತಿಷ್ಯ ಕರಗತವಾಗತ್ತೆ. 27 ವರ್ಷಗಳಿಂದ ಖ್ಯಾತ ಜ್ಯೋತಿಷಿಗಳಾಗಿ ನಾಡಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರೇ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು, ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾರಾಯಣ ಗುರುಗಳು. ಗುರುಗಳೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ಬಹಳ ಬಾರಿ ನಾನು ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಬಂದಿದ್ದೀನಿ. ನಿಮ್ಮ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಅಚ್ಚರಿಯ ಆಗರ ಅದು ಅನ್ನೋದು ನನ್ನ ಭಾವ. ಒಂದು ಮಾತಿದೆ, ಓದೋರೆಲ್ಲ ವಿದ್ಯಾವಂತರಲ್ಲ, ಓದದೇ ಇರೋರೆಲ್ಲ ಅವಿದ್ಯಾವಂತರೂ ಅಲ್ಲ ಅಂತ. ನೀವು ಓದಿದ್ದು 10ನೇ ತರಗತಿ ಅಷ್ಟೇ, ಆದರೆ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತೀರಾ.
ಕಬ್ಬಾಳಮ್ಮ ದೇವಿಯ ದೇವಸ್ಥಾನಕ್ಕೆ ಹೋದ ತರುವಾಯ. ಸೊ ಆ ಒಂದು ಅಚ್ಚರಿಯ ವಿಚಾರವನ್ನು ಹೇಳೋ ಮೂಲಕ ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಗುರುಗಳೇ. ಖಂಡಿತ. ನನಗೊಂದು 26 ವರ್ಷ 27 ವರ್ಷ ಇರ್ಬೋದಾಗ ದೇವಸ್ಥಾನಕ್ಕೆ ಬರ್ತೀವಿ ಅಂತ ನಾನು ಯಾರು ಕರೆದ್ರೂ ಹೋಗ್ತಾ ಇದ್ದೆ. ಹಾಗೆ ಎಲ್ಲಂದ್ರಲ್ಲಿ ಹೋಗ್ಬಿಡ್ತಾ ಇದ್ದೆ. ಒಂದೊಂದು ವಾರ 15 ದಿನ ಅಲ್ಲೇ ಟೆಂಟ್ ಆಗ್ತಾ ಇದ್ದೆ. ನನಗೆ ಕರ್ಕೊಂಡೋದ್ರು. ಸೀದಾ ಆಯಿತು ನಡಿ ಬರ್ತೀವಿ ಅಂತೇಳಿ ಅವ್ರ ಫ್ಯಾಮಿಲಿ ಜೊತೆ ನಾನು ಹೋದೆ. ಅವ್ರ ಫ್ಯಾಮಿಲಿ ಎಲ್ಲ ಕಬ್ಬಾಳಮ್ಮ ದೇವಸ್ಥಾನ ಹಿಂದೆನೇ ಒಂದು ತಾಯಮ್ಮನೋ ಅಕ್ಕಯ್ಯಮ್ಮ ಯಾರೋ ಅವರು ಅವ್ರ ಮನೆ ಇತ್ತು. ಅವ್ರ ಮನೇಲಿ ಹೋಗಿ ಸ್ಟೇ ಮಾಡಿಸಿದ್ರಲ್ಲಿ. ಸ್ಟೇ ಮಾಡಿಸಿದ ನಂತರ ನಾನು ನಮ್ಮ ಸ್ನೇಹಿತರು 3 ಜನ ಆಚೆ ಬಂದೆ. ಕಬ್ಬಾಳಮ್ಮ ದೇವಸ್ಥಾನದಿಂದ ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಅಲ್ಲಿ ಒಂದು ತೋಟ ಐತೆ. ಈಗ ತೋಟ ಎಲ್ಲ ಇಲ್ಲೆಲ್ಲ ಕಾಂಪ್ಲೆಕ್ಸ್ ಆಗೋಗಿದೆ. ಈಗ ಅಲ್ಲಿ ಎದುರುಗಡೆ ದೇವಸ್ಥಾನ ಎದುರುಗಡೆನೆ ಅಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಸ್ವಲ್ಪ ದೂರದಲ್ಲಿದ್ದರು. ನಾನು ನಿಂತಿದ್ದೆ. ಆ ತೋಟದ ಮಧ್ಯೆ ಒಂದು ಸರ್ಪ ಕ್ಲೀನ ಹೆಡೆ ಹತ್ಕೊಂಡು ನೋಡ್ತಾ ಇದ್ದೆ. ನಾನು ನನಗೆ ಆಶ್ಚರ್ಯ ಆಗೋಯ್ತು. ಬಟ್ ನಾನು ಅವತ್ತು ಭಯಪಟ್ಟಿಲ್ಲ. ಏನು ಸರ್ಪ ಹೆಂಗೆ ನಿಂತಿದೆ. ಅಷ್ಟರಲ್ಲಿ ನಮ್ಮ ಸ್ನೇಹಿತನ ಕರೆದೆ, ಬನ್ರಿ ಇಲ್ಲೇ ಸರ್ಪ ಕಾಣ್ತಾ ಇದೆ ಅಂತ. ಅವ್ರು ಬರೋ ವರ್ಷ ಸರ್ಪ ಹೊಟ್ಟೋಯ್ತು. ಅವತ್ತು ದರ್ಶನ ಆಗಿದ್ದು. ಇವತ್ತು ನಾನು ನೀವು ಏನು ಕೂತು ಮಾತಾಡ್ತಾ ಇದ್ದೀವಿ, ಸೇಮ್ ಫೀಲಿಂಗಲ್ಲಿ ಅಮ್ಮ ನನ್ನ ಜೊತೆ ಮಾತಾಡೋರು ಕಬ್ಬಾಳಮ್ಮ. ಆ ಸರ್ಪ ದರ್ಶನ ಆಗ್ತಿದ್ದ ಹಾಗೆ ನಿಮಗೆ ಧ್ವನಿ ಕೇಳೋದಕ್ಕೆ ಪ್ರಾರಂಭ ಆಯ್ತು. ಪ್ರಾರಂಭದಲ್ಲಿ ನನಗೆ ಬರೋರು ಈ ಮಂತ್ರ ಓದು ನೀನು ಅನ್ನೋರು, ಮಂತ್ರ ಬರೆಯೋರು ಬೋರ್ಡಲ್ಲಿ. ನಿಜಕ್ಕೂ ಅದು ಅನುಭವಿಸೋರಿಗೆ ಅದು ಗೊತ್ತಿರುತ್ತೆ. ಕೆಲವ್ರಿಗೆ ಆಶಾಸ್ಪದ ಅನಿಸ್ಬೋದು. ಬಟ್ ಅದನ್ನು ರೂಢಿಸ್ಕೊಂಡವ್ರಿಗೆ, ಅದನ್ನು ಅನುಭವಿಸೋರಿಗೆ ಆ ವಿಚಾರ ನಮಗೆ ಗೊತ್ತಿರುತ್ತೆ. ಅದು ವೈಜ್ಞಾನಿಕ ಲೋಕದಲ್ಲಿ ಇದನ್ನ ಬೇರೆಯದೇ ರೀತಿ ಅರ್ಥೈಸ್ಕೊಳ್ಬಹುದು. ಆದರೆ ಅದು ನಿಮ್ಮ ಒಂದು ಭಾವ. ಅದೇ ರೀತಿ ನಾನು ಒಂದು 8 ಆನೆಗೆ ₹1 ಅಸ್ಟ್ರಾಲಜಿ ಹೇಳಕ್ಕೆ ಶುರು ಮಾಡಿದೆ. ಅದೇ ರೀತಿಯಲ್ಲಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ನಾನು ಸುಮಾರು 27 ವರ್ಷಗಳ ಹಿಂದೆ 27 ವರ್ಷಗಳ ಹಿಂದೆ ಪ್ರಾರಂಭದಲ್ಲಿ ಒಬ್ಬರು ಕ್ಲೈಂಟ್ ಬಂದರು. ಅವರು ಏನಕ್ಕೆ ಬಂದರು ಅಂದರೆ ಯಾರು ಹೇಳಿದ್ರಂತೆ ಅವ್ರು ಹೋಗಿ ಜಮ್ಮು ಕರೆಕ್ಟಾಗಿ ಸಜೆಷನ್ ಮಾಡ್ತಾರೆ ಅವರು ಅಂತ. ಅವ್ರು ಬಂದಿದ್ದು ದೊಡ್ಡ ಕಾರ್ ಅಂತೆ. ನಾನು ಕಾರ್ ನೋಡಿ ನಾನು ಮನೇಲಿ ಕೂತಿದ್ದೆ. ತುಂಬ ದೊಡ್ಡ ಕಾರು, ರೋಡಿಗೆ ಬರಲ್ಲ ಅಂತ ದೊಡ್ಡ ಕಾರಲ್ಲಿ ಬಂದಿದ್ರು ಅವರು ಅಂತ ಆದರು. ತಾಯಿ, ಮಗಳು ಮತ್ತು ಅವರು 3 ಜನ ಕೂತಿದ್ರು. ಆ ಯಜಮಾನ್ರಿಗೆ ಅಂದೆ, ಇಲ್ಲ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಮೋಸ್ಟ್ಲಿ ಲಾಸ್ ಆಗುತ್ತೆ ಬಿಸ್ನೆಸ್ ಎಲ್ಲ, ನೀವು ಹುಷಾರಾಗಿರಿ ಅಂತ ಅಂದೆ. ಅವರು ಎಷ್ಟು ನಿನ್ನ ಫೀಸು ಅಂದೆ. ₹50 ಅಂದೆ. ₹50 ತೆಗೆದು ಬಿಸಾಕ್ಬಿಟ್ಟು ಹೊಟ್ಟೋದ್ರು. ಅವತ್ತು ಹೋದವರು 6 ತಿಂಗಳು ಬಿಟ್ಕೊಂಡು ಅವ್ರ ಹೆಂಡತಿ ಮಾತ್ರ ಒಬ್ಬರು ಬಂದರು ಆಫೀಸ್ಗೆ. ಬಂದು ಅಂತ ಹೇಳಿದವ್ರೆ. ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಇಲ್ಲ ನೀವು ಅವತ್ತು ಹೇಳಿದ್ರಿ, ನಮಗೆ ಕೇಳೋಂಥ ಪೇಷನ್ಸು ಇರಲಿಲ್ಲ ಅವತ್ತು. ಏನೋ ಕೇಳಿಸ್ಕೊಂಡಿರಿ, ಏನೋ ಒಳ್ಳೇದಾಗಿರ್ಬೋದನೋ ಅಂದು. ಏನಾಯಿತು ಅಂದೆ. ಇಲ್ಲ 7 ಗ್ರಾನೈಟ್ ಫ್ಯಾಕ್ಟ್ರೀಸು ಲಾಕೌಟ್ ಆಗೋಯ್ತು. ಅವರು ಬೆಡ್ ರೀಡರ್ನ ಆಗ್ಬಿಟ್ರು ಯಜಮಾನ್ರು. ಈ 6 ತಿಂಗಳಲ್ಲಿ ನಡೆದಂಥದ್ದು. ನಾನು ಅದನ್ನೇ ಅವತ್ತು ಹೇಳಕ್ಕೆ ಬಂದಿನಿ. ನಾನು ನಿಮಗೆ ನೀವು ಕೇಳೋಂಥ ಪೇಷನ್ಸು ಇರಲಿಲ್ಲ. ಅವಾಗ ಹತ್ಕೊಂಡು ಹೋಗ್ತಾಯಿದ್ದೆ. ನನ್ನ ತಾಯಿ ಮೆಟ್ಲಲ್ಲಿ ಕೂತಿದ್ರಂತೆ. ನಮ್ಮ ತಾಯಿ ಹತ್ರ ಹೇಳ್ಕೊಂಡು ಹತ್ಕೊಂಡು ಹೋದ್ರೆ ಹಿಂಗೆಲ್ಲ ಆಗೋಯ್ತು ಅಂತ. ಆಮೇಲೆ ನಮ್ಮ ತಾಯಿ ಬಂದು ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು, ನೋಡು ಅವ್ರ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ. ಇವತ್ತು ಕೆಲವೊಂದು ವಿಚಾರಗಳು ಗೊತ್ತಾದರೂ ಕೆಲವೊಬ್ಬರಿಗೆ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಸೂಕ್ಷ್ಮವಾಗಿ ಹೇಳಿರ್ತೀನಿ. ಬಟ್ ಅದರಲ್ಲಿ ಅರ್ಥ ಮಾಡ್ಕೊತಾರೆ. ಜ್ಯೋತಿಷ್ಯ ಅನ್ನೋದು ಬಂದಿದ ತಕ್ಷಣ ನಿಮಗೆ ನೀನು ಕುಬೇರ ಆಗ್ಬಿಡ್ತೀಯ, ನೀನು ರಾಜ ಆಗ್ಬಿಡ್ತೀಯ, ಮಹಾರಾಜ ಆಗ್ತೀಯ ಅಂತ ಖುಷಿಯಾಗ ಜನಕ್ಕೆ. ನಿನ್ನಲ್ಲಿ ಏನು ನ್ಯೂನ್ಯತೆ ಇದೆ, ಏನು ಕಷ್ಟ ಬರ್ತಾ ಇದೆ ಅದನ್ನು ಹೇಳೋವಂಥದ್ದು ಇದೆಯಲ್ಲ, ಅದು ನಿಜವಾದ ಜ್ಯೋತಿಷ್ಯ ಅನಿಸುತ್ತೆ ನನ್ನ ಮಟ್ಟಿಗೆ. ಸೊ ನಂದೇನೆಂದರೆ ಸಿಂಪಲ್ ವೇಯಲ್ಲಿ ಜನಕ್ಕೆ ಕಷ್ಟ ತೀರಿಸ್ಬೇಕು. ನನಗೆ ಕಬ್ಬಾಳಮ್ಮ ಹೇಳೋದು ಒಂದೇ ಮತ್ತು ನೀನು ಒಳ್ಳೆ ಮಾಡು, ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತ. ಈಗಲೂ ಕೂಡ ಅವಳ ವಾಗ್ದಾನವನ್ನೇ ನೀವು ನುಡಿಯುವಂಥದ್ದು. ಇವತ್ತು ಇಲ್ಲಿ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಮಾಡಿದ್ವಿ ಅಂದರೂ ಆಕೆನೇ ಕಾರಣ. ತಾಯಿನೇ ದೇವರು ಅಂತ ಹೇಳ್ತಾರೆ ಗುರುಗಳೇ. ತಾಯಿಯನ್ನು ಇಲ್ಲಿ ನೀವು ಏನು ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದ ಏನು ಈ ಸನ್ನಿಧಾನ ಇದೆ, ಇಲ್ಲೇ ಗದ್ದುಗೆಯನ್ನು ಮಾಡ್ತೀರಾ. ಅಲ್ಲಿಯೇ ಪೂಜೆ ಕೂಡ ನಡೀತಾ ಇರುತ್ತೆ. ಯಾಕಂದರೆ ಬಹಳಷ್ಟು ಕಡೆ ನಾವು ನೋಡಿದ್ದೀವಿ, ಬಹಳಷ್ಟು ದೇವಾಲಯವಾಗಿರುವಂಥದ್ದು, ಬಹಳಷ್ಟು ಪುಣ್ಯಾತ್ಮರ ಒಂದು ಗದ್ದುಗೆ ಇರುವಂಥದ್ದು, ಅದುವೇ ಒಂದು ಪವಿತ್ರ ಕ್ಷೇತ್ರವಾಗಿರುವಂಥದ್ದು ನಾವೀಗಾಗಲೇ ನೋಡಿರುವಂಥದ್ದು. ನಾಡಿನಲ್ಲಿ, ದೇಶದಲ್ಲಿ ಬಹಳಷ್ಟು ಇದೆ ಆ ರೀತಿಯದ್ದು. ಆದರೆ ನಿಮಗೆ ಯಾವತ್ತೂ ಕೂಡ ಇಲ್ಲಿ ಶಿವಲಿಂಗವನ್ನು ತಂದಿರಿಸ್ಬೇಕು ಗದ್ದುಗೆಯ ಪಕ್ಕದಲ್ಲಿ ಅನ್ನೋ ಯೋಚನೆ ಇರಲಿಲ್ಲ. ಆ ಯೋಚನೆ ಬಂದಿದ್ದು ಹೇಗೆ? ಇಲ್ಲೇ ಗದ್ದುಗೆ ಮಾಡಿ ಅಮ್ಮಂಗೆ ಒಂದು ಗೋಪುರ ಮಾಡಿದೆ.
ನಾವು ಬಂದಾಗ ಮನೆಯವರೆಲ್ಲ ಬಂದಾಗ ಇಲ್ಲಿ ವರ್ಷ ಪೂಜೆ ಮಾಡೋಣ. ನಾವು ಬಂದಾಗ ತೋಟ ಮಾಡಿದ್ಮೇಲೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಮ್ಮನಿಗೆ. ಸುಮಾರು ಒಂದು 3-4 ವರ್ಷ ಹಾಗೆ ನಡೀತಾ ಇತ್ತು. ನಮಗೆ ಆಲೋಚನೆ ಶಕ್ತಿ ಕೂಡ ಇರಲಿಲ್ಲ ಶಿವಂತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ನಾನು ಕಬ್ಬಾಳಮ್ಮ ತಾಯಿಯನ್ನು ಇಲ್ಲಿ ಸರ್ಪ ಸಂಚಾರ ಆಗ್ತಾಯಿತ್ತು ಎನಿ ಟೈಮ್. ಈಗಲೂ ಮೊನ್ನೆನೂ ಒಂದು ಬಿಳಿ ಸರ್ಪವನ್ನು ಇಲ್ಲಿ ಮಾಡೋ ಕೆಲಸದವ್ರು ನೋಡಿದ್ದಾರೆ. ದೇವಸ್ಥಾನ ಹಿಂಭಾಗದಲ್ಲೇ ಒಂದು ಬಿಳಿ ಸರ್ಪ, ಬಿಳಿ ಸರ್ಪ ಇರುವಂಥ ಸ್ಥಳ ಅಷ್ಟು ಶುದ್ಧವಾಗಿರುತ್ತೆ ಅನ್ನೋದು ನಮ್ಮ ಇತಿಹಾಸದಲ್ಲಿ ನಮಗೆ ಕಂಡು ಬರುತ್ತೆ. ಹೆಂಗೋಯ್ತಪ್ಪ ಸರ್ಪ ಅಂತ ಹೇಳಿದ್ರೆ, ಇಲ್ಲ ದೇವಸ್ಥಾನ ಕೆಳಗಡೆನೆ ಮನೆಯಲ್ಲೇ ಹೋಯ್ತು ಅಂತ ಆಯ್ತು. ಏನಕ್ಕಮ್ಮ ಇಲ್ಲಿ ಅವಾಗವಾಗ ಕಾಣಿಸ್ಕೊತಾ ಇದೆ ಸರ್ಪ ಅಂತ ನಾನು ಕಬ್ಬಾಳಮ್ಮನ ಪ್ರಶ್ನೆ ಮಾಡ್ತೀನಿ. ಇದ್ದಕ್ಕಿದ್ದಂಗೆ ಮುನಿಗಳು ಪೂರ್ತಿ ಜಟಾಧಾರಿ, ಬಿಳಿ ಗಡ್ಡ, ಬಿಳಿ ಪಂಚೆ, ಶರ್ಟು, ಈ ಥರ ತುಂಬ ಅಜಾನ್ ಬಾಹು ಅವ್ರು ಕಾಣಿಸ್ಕೊತಾರೆ. ಕಾಣಿಸ್ಕೊಂಡಾಗ ನಂಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಅಮ್ಮಂಗೆ ಕೇಳಿದಾಗ ಇದು ಬರುತ್ತೆ ನನಗೆ. ಕಾಣಿಸ್ಕೊಂಡು ಅವ್ರು ಅಂತಾರೆ, ನೀನು ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ನಾವೆಲ್ಲ ಸೇರಿ ಬರುವಂಥ ಜನಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋ ರೀತಿಯಲ್ಲಿ. ನಾನು ಏನೋ ಕನ್ಸಲ್ಲಿ ಬಂದರು ಗುರುಗಳು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮುನೇಶ್ವರ ಇರಬೇಕು, ಯಾಕಂದರೆ ಬಿಳಿ ಪಂಚೆ ವಸ್ತ್ರ ಎಲ್ಲ ಧಾರಣೆ ಮಾಡಿ ಓಡಾಡೋರು ರಾತ್ರಿ ಹೊತ್ತಲ್ಲಿ ಮುನೇಶ್ವರ ಅಂತ ಹಿರಿಯರು ಅಂತ ಹೇಳಿದ್ದೆಲ್ಲ ನಂಗೆ ನೆನಪು ಬರ್ತಾಯಿತ್ತು. ಸರಿ, ನಾನು ಸುಮ್ಮನೆ ಆದೆ. ಸುಮ್ಮನೆ ಆದಮೇಲೆ ಇದ್ದಕ್ಕಿದ್ದ 3 ದಿನದ ನಂತರ ಉತ್ತರ ಭಾರತದಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದಾರೆ. ಅವರೊಂದು ಕರೆ ಮಾಡ್ತಾರೆ, ಗುರುಗಳೇ ನರ್ಮದಾ ನದಿಯಲ್ಲಿ ಒಂದು ಶಿವಲಿಂಗ ಸಿಕ್ಕಿದೆ, ಕೆಂಪು ಕಲರ್ ಶಿವಲಿಂಗ, ನಾವು ಏನು ಮಾಡಬೇಕು ಅಂತ. ಇಲ್ಲಿ ಮುನಿಗಳು ಹೇಳಿದ್ದಕ್ಕೂ ಇವರು ಕರೆ ಮಾಡಿ ಹೇಳಿದ್ದಕ್ಕೂ ಎಲ್ಲೋ ಒಂದು ಸಿಂಕ್ ಆಯಿತು. ನಾನು 1 ನಿಮಿಷ ತಡ ಮಾಡಲಿಲ್ಲ. ಇಲ್ಲಪ್ಪ ಇಮಿಡಿಯೇಟ್ ನೀನು ಕಳಿಸ್ಕೊಡು ಅದನ್ನು ಅಂತೇಳಿ ಕಳಿಸ್ಕೊಟ್ಟು ಇಲ್ಲಿ ಬಂದು ಆ ಪ್ಯಾಕೆಟ್ ನಾವು ಇದನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ಅವತ್ತಿನ ದಿನ ಬಡ್ದಂಥ ಒಂದು ಸಿಡಿಲು, ಅವತ್ತು ಬಂದಂಥ ಮಳೆ, ನಾವು ಅಂದ್ಕೊಂಡು ನರ್ಮದಾ ನದಿನೇ ಬಂದ್ಬಿಡ್ತೀವಿ ಇಲ್ಲಿ ಅನ್ನೋ ರೀತಿಯಲ್ಲಿ. ಅವತ್ತು ಆ್ಯಕ್ಚುಲಿ ಬಿಡದೆ ಸುತ್ತಮುತ್ತ 13ರಿಂದ 14 TCಗಳು ಸುಟ್ಟೋಗಿದೆ ಇದಕ್ಕೆ ಮಳೆಗೆ, ಟ್ರಾನ್ಸ್ಫಾರ್ಮರ್ಸು. ಅದು ಅಲ್ಲಿ ಹಿರಿಯರು ಒಬ್ರು ಇದ್ರು, ಅವ್ರನ್ನ ಕೇಳಿದಾಗ ಇಲ್ಲಪ್ಪ ನಾವು ಈ ಥರ ಮಳೆ ಯಾವತ್ತೂ ನೋಡಿಲ್ಲ ಅಂತಾರೆ. ಆಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತೀವಿ ಇಲ್ಲಿ, ಮುನಿಗಳು ಹೇಳಿದ್ರು ಅಂತ. ಇದ್ದಕ್ಕಿದ್ದಂಗೆ ಒಂದು ಕಪ್ಪೆ, ಅದು ಎಲ್ಲಿರ್ತೋ ಗೊತ್ತಿಲ್ಲ, ಬಂದು ಲಿಂಗವನ್ನು 3 ಪ್ರದಕ್ಷಿಣೆ ಮಾಡುತ್ತೆ. ಕ್ಲೀನಾಗಿ ಮುಂಭಾಗಲಿಂದ 3 ಪ್ರದಕ್ಷಿಣೆ ಕರೆಕ್ಟಾಗಿ ಮಾಡಿ ಮುಂಭಾಗಲಿಂದ ಹೋಗುತ್ತೆ ಆಚೆಗೆ. ಕಪ್ಪೆ ಹಂಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕಪ್ಪೆ ಎಗರದೆ ಕೆಳಗೆ ಬೀಳುತ್ತೆ, ಇದಾಗುತ್ತೆ. ಸರಿ, ಅವತ್ತು ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಏನಿದು ನಾವೇನು ಅಂದ್ಕೊಂಡು ಲಿಂಗವನ್ನು ಇಟ್ವಿ, ಮನೆ ಮಟ್ಟಕ್ಕೆ ಮಾತ್ರ ದೇವಸ್ಥಾನ ಮಾಡ್ಕೋಬೇಕು. ಅಮ್ಮ ಇದ್ರಲ್ಲ ಗದ್ಗೆ ಮುಂದೆ ದೇವಸ್ಥಾನ. ಎಲ್ಲರೂ ನನಗೆ ಸುಮಾರು ಜನ ಪ್ರಶ್ನೆ ಮಾಡಿದ್ರು. ಆಮೇಲೆ ಯಾರಾದರೂ ಗದ್ಗೆ ಮುಂದೆ ಹೋಗಿ ಶಿವಲಿಂಗನ ಇಡ್ತಾರ, ತಪ್ಪು ಮಾಡ್ತಾ ಇದೀಯ ನೀನು ಅಂತ. ಇಲ್ಲ, ನನಗನ್ಸಿದ್ದು, ನನ್ನ ಮುನಿಗಳು ಹೇಳಿದ್ದು, ನಾನೇನು ಮಾಡಬೇಕು ಅಂತ ಮಾಡ್ತಾ ಇಲ್ಲ, ನಾವು ಬಂದು ಹೋಗಿ ಪೂಜೆ, ನನಗೇನೋ ಪ್ರೇರಣೆ ಆಗಿದೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಆಮೇಲೆ ನಾನು ಪುರಾಣಗಳನ್ನ ಓದಿದಾಗ ನಮ್ಮ ದೇಶದಲ್ಲಿ ಸಾವಿರಾರು ಲಿಂಗಗಳು ಗದ್ದಿಗೆ ಮೇಲಿದ್ದಾವೆ. ಶಿವೈಕ್ಯ ಆಗ್ತಾರೆ ಅಂತ ಹೇಳಿ ಮಾಡ್ತಾರೆ. ಅವಾಗ ಕೆಳಗಡೆ ಗದ್ದಿಗೆ ಇರುತ್ತೆ, ಅದ್ರ ಮೇಲೆ ಶಿವಲಿಂಗವನ್ನು ಇಡ್ತಾರೆ. ಇದು ನಮ್ಮ ಇತಿಹಾಸದಲ್ಲಿ ನಡ್ಕೊಂಡ್ಬಂದಿದೆ. ಅವಾಗ ನಂಗೆ ಧೈರ್ಯ ಬಂತು, ಬಿಡಪ್ಪ ಮುನಿಗಳು ಹೇಳಿದ್ರು, ಇದರಲ್ಲಿ ತಪ್ಪೇನಿಲ್ಲ ಅಂತ. ಆಮೇಲೆ ನಾನು ಬಂದು ನೋಡಿದಾಗ, ನಾನು ಮೊನ್ನೆನೋ ಒಂದು 2-3 ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ಏನಿದು ಜನ ಹೆಂಗಂತವರಲ್ಲ ಅಂತ. ಇದ್ದಕ್ಕಿಂತ ಒಂದು ದಂಪತಿಗಳು ಬಂದರು. ಅವರು ಅಷ್ಟಾಲಜಿ ಕೇಳಕ್ಕೆ ಬಂದರು. ಇದ್ದಕ್ಕಿದ್ದಂಗೆ ಮಾತು ಬಂತು, ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ, ಹಿಂದೆ ಗೋಪುರ ಇದೆಯಲ್ಲ ಏನು ಅಂದರು. ನಮ್ಮ ತಾಯಿ ಗದ್ದಿಗೆ ಅಂದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ನೀವು ಅಂದರು. ಏನಕ್ಕೆ ಹೇಳ್ತಾ ಇದ್ದೀರಾ ಅಂದೆ. ನೀವು ಬನ್ನಿ, ತಿರುವಣ್ಣಾಮಲೆಗೆ ಬನ್ನಿ, ರಮಣ ಮಹರ್ಷಿಗಳ ಆಶ್ರಮಕ್ಕೆ ಬನ್ನಿ. ರಮಣ ಮಹರ್ಷಿಗಳು ಅವ್ರ ತಾಯಿನ ಅಳಗಮ್ಮಳ ಅಂತ ಅವ್ರ ತಾಯಿ ಸಮಾಧಿ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆ. ಅಂದರೆ ರಮಣ ಮಹರ್ಷಿಗಳಿಗಿಂತ ವಿವೇಕಿಗಳಲ್ಲ ನಾವು. ಅಂದರೆ ನಿಜಕ್ಕೂ ರೋಮಾಂಚನ ಆಯಿತು ಅವ್ರು ಹೇಳ್ತಾ ಇದ್ದಂಗೆ. ಅಂಥ ಜ್ಞಾನಪುರುಷರು ಹೆಂಗೆ ಮಾಡಿದ್ದಾಗ ನಾನು ಮಾಡಿರೋ ತಪ್ಪಿಲ್ಲ ಅನ್ನಿಸ್ತು. ಸಿಕ್ಕಿರುವಂಥ ಪ್ರೇರಣೆ ಸರಿಯಾಗೇ ಇದೆ ಅಂತ ಖಂಡಿತ ಸರಿ ಅನ್ನಿಸ್ತು. ಇವತ್ತು ಈ ಲಿಂಗವನ್ನು ಹುಡ್ಕೊಂಡು ಅನೇಕ ನಾದ ಸಾಧುಗಳು ಬರ್ತಾರೆ, ನಾವು ಕರೆದಿಲ್ಲ ಅವ್ರನ್ನ, ಹುಡ್ಕೊಂಡ್ಬರ್ತಾರೆ. ಕೈಲಾಸಪುರಿ ಮಹಾಸ್ವಾಮಿಗಳು ಬಂದಿದ್ದು ಶಿವರಾತ್ರಿಯ ದಿನ, ಶಿವರಾತ್ರಿ ಅಮಾವಾಸ್ಯೆ ದಿನ ಬರ್ತಾರೆ. ಬಂದಿದ ತಕ್ಷಣ ಲಿಂಗ ನೋಡ್ತಾ ಇದ್ದಂಗೆ ಡಮರುಗ ಬಾರಿಸ್ತಾರೆ ರಾತ್ರಿ 2:15. ಆ ಡಮರುಗ ಶಬ್ದಕ್ಕೂ ಅವ್ರು ಹಾಕೊಂಡಿರೋ ರುದ್ರಾಕ್ಷಿಗೂ ಸಾಕ್ಷಾತ್ ಶಿವನೇ ಬಂದ್ಬಿಟ್ಟೆ ಅನ್ನಿಸ್ತು ಎಲ್ರಿಗೂ ಅವತ್ತು. ಅವ್ರು ಬಂದು ಒಂದು ಮಾತನ್ನ ಅಂತಾರೆ,
ಆ ಲಿಂಗದಿಂದ ನಿಂತ್ಕೊಂಡು ಡಮರುಗ ಬಾರಿಸ್ಬಿಟ್ಟು ಇದು ಮುಂದೊಂದು ದಿನ ಒಂದು ಜ್ಯೋತಿರ್ಲಿಂಗ ಆಗುತ್ತೆ, ನಾವು 12 ಜ್ಯೋತಿ ನೋಡ್ತಾ ಇದ್ದೀವಿ, 13ನೇ ಜ್ಯೋತಿ ಇದಾಗುತ್ತೆ ಅಂತೇಳಿ ಕೇರಳಲ್ಲಿ ಒಂದು 20 ಲಕ್ಷ ಜನ ಸೇರಿರ್ತಾರೆ. ಅಲ್ಲೋಗಿ ಅನೌನ್ಸ್ ಮಾಡ್ತಾರೆ, ರಾಮನಗರ ಜಿಲ್ಲೆಯಲ್ಲಿ ಒಂದು ಜ್ಯೋತಿರ್ಲಿಂಗ 13ನೇ ಜ್ಯೋತಿರ್ಲಿಂಗ ಆಗುತ್ತೆ ಅಂತ. ನಾನು ಆ ವಿಡಿಯೋ ನೋಡಿದೆ, ಕೇರಳಲ್ಲಿ ಹೋಗಿ ಅವ್ರು ಅನೌನ್ಸ್ ಮಾಡ್ತಾರೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಇಲ್ಲಿ ಹೇಳಿದ್ರೆ ಅಷ್ಟೇ, ನಾನು ಸುಮ್ಮನೆ ಆದೆ. ಕೇರಳಲ್ಲಿ ಹೋಗಿ ಅವ್ರು ಅನೌನ್ಸ್ ಮಾಡೋರು ಅಂತ ಹೇಳಿದ್ರೆ ಇದು ಮುಂದೊಂದು ದಿನ ಆಗ್ಬೋದು ಅನ್ನಿಸ್ತು. ಅದೇ ರೀತಿ ಇತ್ತೀಚೆಗೆ ಶಿವರಾತ್ರಿ ಮುಂದಿನ ದಿನ ನಾಗಾ ಸಾಧುಗಳು ಬರ್ತಾರೆ. ಅವರು ದಾರಿಲಿ ಹೋಗ್ತಾ ಇರ್ತಾರಂತೆ, ಏನು ಎಳ್ದಂಗೆ ಆಯ್ತಂತೆ ಅವ್ರಿಗೆ ಈ ಕಡೆಗೆ. ಅಲ್ಲಿ ಯಾರನ್ನೂ ಕೇಳ್ತಾರೆ, ಶಿವಲಿಂಗ ಇದೆ ಅಂತ, ಇಲ್ಲಿ ಎಲ್ಲೋ ಶಿವನ ದೇವಸ್ಥಾನ ಇದೆಯಾ ಅಂತ ಕೇಳ್ತಾರೆ. ಆಗ ಅಲ್ಲಿರೋರು ಇಲ್ಲ, ಒಂದು 6-7 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ. ಇಲ್ಲ ಇಲ್ಲೇ ಹತ್ತಿರದಲ್ಲಿ ಒಂದು ಕಾಣಿಸ್ತಾ ಇದೆ ಅಂತ ಹೇಳ್ತಾರಂತೆ ಅವರು. ಸರಿ, ಅವರು ಹೇಳಿದ್ರು, ಅವರೇ ಹುಡ್ಕೊಂಡ್ಬಿಡ್ತಾರೆ. ಹುಡ್ಕೊಂಬಂದ ನಾದಾ ಸಾಧುಗಳು ಬಂದು ಅವರು ವಿವಸ್ತ್ರರಾಗಿರ್ತಾರಲ್ಲ, ಶಿವನ ಮುಂದೆ ಕೂತು, ಇಲ್ಲಿ ನಾವು ಯಾರು ಇರಲಿಲ್ಲ ಅವಾಗ, ಪುರೋಹಿತರಿದ್ದರು. ನಮ್ಮ ಸ್ನೇಹಿತರೊಬ್ಬರು ಕೇಳ್ತಾರೆ ಅವ್ರಿಗೆ, ಈ ಲಿಂಗದ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ. ಈ ಲಿಂಗದ ಬಗ್ಗೆ ಹೇಳೋಕ್ಕೆ ನಮ್ಮಲ್ಲಿ ಮಾತುಗಳೇ ಇಲ್ಲ, ಅಷ್ಟು ಶಕ್ತಿದಾಯಕವಾಗಿದೆ ಈ ಲಿಂಗ ಅಂತ ನಾಗಾ ಸಾಧುಗಳು ಹೇಳ್ತಾರೆ. ನನಗೆ ತುಂಬ ಆಶ್ಚರ್ಯನೂ ಆಯಿತು ಅವತ್ತು. ಯಾವುದೋ ಒಂದು ಸುಕೃತ. ಮತ್ತು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಂತಿದೆಯಲ್ಲ, ಅವನು ಬೆಂಕಿ, ಅವನು ಸುಡೋವಂಥ ಬೆಂಕಿ, ಅವನ್ನ ಪ್ರತಿಷ್ಠಾಪನೆ ಮಾಡೋವಂಥದ್ದು ಇದೆಯಲ್ಲ, ಬೆಂಕಿ ಜೊತೆ ಸರ್ಸಾದ ಆಡ್ದಂಗೆ. ಅದು ನನಗೆ ಬೇರೆ ದೇವಸ್ಥಾನ ಬಗ್ಗೆ ಪ್ರತಿಷ್ಠಾಪನೆ ಮಾಡ್ಬೋದು, ಮತ್ತು ಲಿಂಗ ಪ್ರತಿಷ್ಠಾಪನೆ ಮಾಡೋದಂತೂ ತುಂಬ ಶಕ್ತಿನೂ ಬೇಕು, ಮತ್ತು ಧೈರ್ಯನೂ ಬೇಕು. ಮತ್ತು ಇದು ಆ ರೀತಿ ಬಂದು ಇಲ್ಲಿ ಭಗವಂತ ನೆಲೆಸ್ಕೊಂಡ ಇವತ್ತು ನಮ್ಮ ಮನೆ ಮಟ್ಟಕ್ಕೆ ಇರಲಿ ಅನ್ನೋ ಒಂದು ದೇವಸ್ಥಾನ ಇವತ್ತು ಇಡೀ ವಿಶ್ವ ಪ್ರಸಿದ್ಧಿ ಆಗ್ತಾ ಇದೆ. ರಾಜ್ಯದಿಂದ ಜನ ಬರ್ತಾವ್ರೆ, ಹೊರ ರಾಜ್ಯದಿಂದ ಜನ ಬರ್ತಾವ್ರೆ. ನೀವು ಹೇಳಿದ್ರಲ್ಲ ಗುರುಗಳೇ, ಕಪ್ಪೆ ಪ್ರದಕ್ಷಿಣೆ ಹಾಕಿದ್ದು ಎಲ್ಲಿಗೆ? ವರದರಾಜೇಶ್ವರ ಸ್ವಾಮಿಯ ಲಿಂಗಕ್ಕೆ ಇಲ್ಲಿಂದಾನೇ ಪ್ರಾರಂಭ ಮಾಡುತ್ತೆ. ಅದು ಹಿಂಗ್ ಬಂದು ಹಿಂಗ್ 3 ಪ್ರದಕ್ಷಿಣೆ ಮಾಡುತ್ತೆ ಲಿಂಗ. ನಂಗೆ ಹಿಂಗ್ ಪ್ರದಕ್ಷಿಣೆ ಮಾಡಿ ಈ ಮುಂಭಾಗ್ಲಿಂದಾನೆ ಹಿಂಗ್ ಹೋಗುತ್ತೆ. ಅದು ಕಪ್ಪೆ ಸಾಮಾನ್ಯ ಪ್ರದಕ್ಷಿಣೆ ಮಾಡುತ್ತೆ ಅಂದ್ರೆ ಆಶ್ಚರ್ಯ ಕಥೆ. ಅದು ಆ 3 ಪ್ರದಕ್ಷಿಣೆ ಮಾಡಿ ಮುಂಭಾಗ್ಲಿಂದ ಹೋಗುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಅದು ನಾವು ಅನ್ಕೊಂಡಿದ್ದು ಮುನಿಗಳೇ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿದ್ದಾರೆ ಅನ್ಸುತ್ತೆ ನಮಗೆ. ನಿಮ್ಮ ಪ್ರೆಡಿಕ್ಷನ್ಸ್ ಬಗ್ಗೆ ಹೇಳಿ ಗುರುಗಳು. ಈಗ ಪರ್ಸ್ನಲಿ ಬಂದು ಎಲ್ಲರೂ ಕೇಳ್ಬಿಟ್ಟು ಹೋಗಿರ್ತಾರೆ, ಆದರೆ ನೀವು ಸಾರ್ವತ್ರಿಕವಾಗಿ ಹೇಳಿದಂತಹ ಪ್ರೆಡಿಕ್ಷನ್ಸು ಸುನಾಮಿ ಬಗ್ಗೆ ಆಗಿರ್ಬೋದು, ವಾಜಪೇಯಿ ಅವರ ಸರ್ಕಾರದ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಆದಾಗ ಎಂತಹ ಸಂಚಲನ ಉಂಟು ಮಾಡಿತ್ತು. ಆಗೆಲ್ಲ ಮೀಡಿಯಾ ಇಷ್ಟೊಂದು ಒಂದು ಪ್ರವರ್ಧಮಾನದಲ್ಲಿ ಇರಲಿಲ್ಲ. ಈಗೇನಾದ್ರೂ ಆಗಿದ್ದಿದ್ರೆ ಅದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿರೋದು. ಮತ್ತೆ ಮೊನ್ನೆ ಕೂಡ ಗುರುಗಳು ಒಂದು ಮಾತನ್ನ ಹೇಳಿದ್ರು, ಭೂಕಂಪ ಆಗತ್ತೆ ಅಂತ. ಅದು ಕೂಡ ಜರುಗಿದೆ ಇತ್ತೀಚೆಗೆ ಯುಗಾದಿ ಪಂಚಾಂಗದಲ್ಲಿ. ಯುಗಾದಿ ಭವಿಷ್ಯ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, S9 ಮೀಡಿಯಾ ಅಂತ ನಮ್ದೇ ಚಾನಲ್ ಇದೆ. ಅದು ನಾನು ಹೇಳಿದ್ದೆ, ಡಿ ಅನ್ನೋ ಪ್ರದೇಶದಲ್ಲಿ ಈ ಥರ ಭೂಕಂಪಗಳಾಗುತ್ತೆ ಅಂತ. ಇದ್ದಕ್ಕಿದ್ದಂಗೆ ನೋಡ್ತೀನಿ ತೈವಾನ್ ಭೂಕಂಪ ಅಂತ ಬಂತು. ಅಲ್ಲಿ ಟಿಯಿಂದ ಪ್ರಾರಂಭ ಆಯಿತು. ಅದು ನನಗೂ ಗೊತ್ತಿಲ್ಲ, ನಮ್ಮ ಭಕ್ತರೊಬ್ಬರು ಮೆಸೇಜ್ ಮಾಡೋರೆ ಯೂಟ್ಯೂಬಲ್ಲಿ, ಗುರುಗಳೇ ನೀವು ಹೇಳ್ದಂಗೆ ತೈವಾನಲ್ಲಿ ಭೂಕಂಪ ಆಯಿತು. ಮತ್ತು ಇತ್ತೀಚೆಗೆ ನೋಡಿ ಲಿಬರ್ಟಿ ಸ್ಟ್ಯಾಚ್ಯೂ ಕೂಡ ಅಲ್ಲಾಡಿದೆ ಅಮೇರಿಕಾದಲ್ಲಿ ಭೂಕಂಪ. ಇದು ಹೆಂಗೆಲ್ಲ ಅಂತ ಹೇಳಿದ್ರೆ ಗ್ರಹಗಳ ಒಂದು ಸಂಯೋಗಗಳು ಇರ್ತಾವಲ್ಲ, ಖಂಡಿತ ಆ ರೀತಿ ಆಗುತ್ತೆ. ಅದು ಬೆಂಕಿ ಅವಘಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀನಿ. ಇತ್ತೀಚೆಗೆ ಬೆಂಗಳೂರಲ್ಲಿ 2 ಅವಘಡಗಳಾಯಿತು. ಮೊನ್ನೆ ಯಾರೋ ಇದ್ದಕ್ಕಿದ್ದಂಗೆ 40 ಜನ ಹೋಗುವಂಥ ಒಂದು ಸನ್ನಿವೇಶ ಬಂದಿತ್ತು. ಈ ಥರ ಬೆಂಕಿ ಅವಘಡ ಇವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಗ್ರಹಗಳ ಒಂದು ಲೆಕ್ಕಾಚಾರ, ಆ ತಾಯಿ ಕೊಟ್ಟಿರೋಂಥ ಒಂದು ವಿದ್ಯೆ ನನ್ನ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ಬಿಟ್ಟಿದೆ. ಆ ವಾಜಪೇಯಿ ಗೌರ್ಮೆಂಟ್ ಬಗ್ಗೆ ನಾನು ಹೇಳಿದಾಗ ವೈಕುಂಠರಾಜು ಅಂತ ಸಂಪಾದಕರಿದ್ರು, ಅವರು ಜ್ಯೋತಿಷ ನಂಬ್ತಾ ಇರಲಿಲ್ಲ. ನಾನು ತೊಗೊಂಡು ಆರ್ಟಿಕಲ್ ಕೊಟ್ಟರೆ ಅವರು ಏಕವಚನದಲ್ಲೇ ಬೈದರು ನನ್ನ, ಹೋಗೋ ಇವೆಲ್ಲ ನಾನು ಹಾಕಲ್ಲ ಅಂತ. ನಾನು ನೆಕ್ಸ್ಟ್ ವೀಕ್ ಸುಮ್ಮನೆ ಅವ್ರ ಪತ್ರಿಕೆ ತೆಗೆದು ನೋಡಿದ್ರೆ ನನ್ನ ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ನೋಡಿದ್ರೆ ಕೆಲವೇ ದಿನಕ್ಕೆ ಮಾಯಾವತಿ ಮತ್ತು ಜಯಲಲಿತಾ ಅವರ ಕುತಂತ್ರದಿಂದ ವಾಜಪೇಯಿ ಸರ್ಕಾರ ಹೊರಟೋಯ್ತು. ಒಂದೇ ಒಂದು ಓಟಲ್ಲಿ ಸರ್ಕಾರ ಬಿತ್ತು. ಅದಾದ ನಂತರ S.M. ಕೃಷ್ಣ ಮುಖ್ಯಮಂತ್ರಿ ಅಂತ ಬರೆದೆ. ಅವತ್ತು ನನ್ನ ಅಪಹಾಸ್ಯ ಮಾಡಿದವರಿದ್ದಾರೆ, ಏನು ಡೈರೆಕ್ಟ್ S.M. ಕೃಷ್ಣ ಮುಖ್ಯಮಂತ್ರಿ ಅಂತ ಆರ್ಟಿಕಲ್ ಮಾಡೋಣಲ್ಲ ಅಂತ. ಸಾದ್ನೂರಲ್ಲಿ D.K. ಶಿವಕುಮಾರ್ ಗೆಲುವು, ಕುಮಾರಸ್ವಾಮಿ ಸೋಲು ಅಂತ ಬರೆದಿದ್ದೆ ಅವಾಗ. ಅವತ್ತು ನಂಗೆ ಸುಮಾರು ಜನ ಹಂಗೆ ಹೇಳಿದ್ರು, ಏನು ಹಿಂಗೆಲ್ಲ ಬರೀಬೋದ ನೀನು, ಡೈರೆಕ್ಟಾಗಿ ಇದು ಮಾಡ್ತೀಯಲ್ಲ ಅಂತ. ಅವತ್ತು ಅದು ಹಂಗೆ ಆಯಿತು.
ಅದೇ ರೀತಿ ಸುಮಾರು ಆರ್ಟಿಕಲ್ಸ್ ಮಾಡ್ಕೊಂಬಂದು ಯಡಿಯೂರಪ್ಪನವರು CM ಆಗಿದ್ದಿರ್ಬೋದು, ಮೊನ್ನೆ ಇಲ್ಲಿ ಸಿದ್ದರಾಮಯ್ಯ ಸರ್ ಕೂಡ ಏನೋ ಒಂದು ಕತೆ ಹೇಳ್ತಾವ್ ನೀವು ಅಂತಲ್ಲ, ಆರ್ಟಿಕಲ್ಸ್ ಇದೆ ಪೇಪರಲ್ಲಿ ಬಂದಿರೋ, ನನ್ನ ಪೇಪರ್ ಅಲ್ಲ ಬೇರೆ ಬೇರೆ ಪೇಪರ್ಸಲ್ಲಿ ಬಂದಿರೋಂಥ ಆರ್ಟಿಕಲ್ಸ್ ಇದೆ. ಸಿದ್ದರಾಮಯ್ಯನವರು ಅಷ್ಟೇ, ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಮತ್ತು ಕರ್ನಾಟಕ TV ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಸುಮಾರು ಒಂದು 6 ತಿಂಗಳ ಹಿಂದೆ ನೀವು ಕೂರ್ತೀನಿ, ಅಲ್ಲಿ ಪ್ರಶ್ನೆ ಕೇಳ್ತಾರೆ ಯಾರು ನೆಕ್ಸ್ಟ್ CM ಆಗ್ಬೋದು ಅಂತ. ನಾನು ಡೈರೆಕ್ಟಾಗಿ ಸಿದ್ದರಾಮಯ್ಯನವರು CM ಆಗ್ತಾರೆ ಅಂತ. ಅವ್ರಿಗೆ ಕಾಂಗ್ರೆಸ್ ಬರೋದೇ ಅನುಮಾನ ಇತ್ತಲ್ಲ, ಮತ್ತೆ ಹೆಂಗೆ CM ಆಗ್ಬಿಡ್ತಾರೆ ಸಿದ್ದರಾಮಯ್ಯ ಅಂತ. ಆದರೆ ನಾನು ಅವತ್ತು ಹೇಳಿದಂಥ ಪ್ರಿಡಿಕ್ಷನ್ಸ್ ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಹಾಗೆ ಆಯಿತು. ಡೆಲ್ಲಿಲಿ ಹೋಗಿ ಏನೇನೋ ಸರ್ಕಸ್ ಮಾಡಿದ್ರು, ಬಟ್ ಸಿದ್ದರಾಮಯ್ಯವ್ರಿಗೆ ಅದು ಸೀಟ್ ಉಳಿತು. ಅದು ಹೇಳಿ 1 ರಿಂದ 1.5 ವರ್ಷ ಸಿದ್ದರಾಮಯ್ಯ CM ಸ್ಥಾನ, ಅದರ ನಂತರ ಸ್ವಲ್ಪ ಕಷ್ಟ ಅಂತಲೇ ಹೇಳಿದ್ದೀನಿ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ ಅನ್ನೋದು. ಅದು ನೀವು ಹೇಳ್ತಿರೋದಲ್ಲ, ನುಡಿಸ್ತಿದ್ದಾಳೆ ತಾಯಿ ಅಷ್ಟೇ ಅಂತ ಹೇಳಬಹುದು. ಹಾಗಾಗಿ ದೇವರು ಏನು ಹೇಳ್ತಾಳೆ ಅದನ್ನ ನಮಗೆ ತಿಳಿಸುವಂಥ ಮೆಸೆಂಜರ್ ಆಗಿ ಗುರುಗಳು ನಮ್ಮ ಜೊತೆ ಇದ್ದಾರೆ ಅಲ್ವಾ ಗುರುಗಳೇ? ಇವತ್ತು ಬಹುಶಃ ಅಮಾವಾಸ್ಯೆ ಆಗಿರೋ ಕಾರಣಕ್ಕೆ ಕೂಷ್ಮಾಂಡ ಆರತಿ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಹಾಗೆ ಹೋಮ ನಡೀತಿರೋದು, ಇದು ಪ್ರತ್ಯಂಗಿರ ಹೋಮನೇನಾ ಗುರುಗಳೇ? ಹೌದು, ಪ್ರತ್ಯಂಗಿರ ಹೋಮ. ನೀವು ನೋಡ್ಬೋದು, ಈಗ ಪ್ರತ್ಯಂಗಿರ ಹೋಮದಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇರ್ತಾರೆ, ಅದೇ ಚೂರು ಘಾಟ್ ಇರೋದಿಲ್ಲ, ಅವಾಗಿಂದ ನಡೀತಾನೆ ಇದೆ, ಒಂಚೂರು ಘಾಟ್ ಇಲ್ಲ. ಈಗ ನಾವು ಹೋಮ ನೋಡೋಣ ಬನ್ನಿ, ನೀವು ಬನ್ನಿ. ಸ್ನೇಹಿತರೆ, ನನಗೂ ಕೂಡ ಬಹಳ ಅಚ್ಚರಿ ಆಗತ್ತೆ. ಈಗ ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮೆಣಸಿನ್ಕಾಯಿ ಹುರಿದ್ರೇನೆ ತಡಿಯಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಇದೆಂತ ವಿಸ್ಮಯ ಗೊತ್ತಿಲ್ಲ, ಕಲ್ಪನೆಗೆ ನಿಲುಕದ್ದು. ಆದರೆ ನಾನಿಲ್ಲಿ ಸಾಕ್ಷಿಯಾಗಿ ನಿಂತು ನೋಡ್ತಾ ಇದ್ದೀನಿ, ಇಷ್ಟೊಂದು ಜನ ಅವರ ಕೈಯಲ್ಲಿ ಇಷ್ಟೊಂದು ಮೆಣಸಿನ್ಕಾಯಿ ಹಿಡ್ಕೊಂಡು ಹಾಕ್ತಾ ಇದ್ದಾರೆ. ಆದರೂ ಕೂಡ ಒಂದು ಚೂರು ಘಾಟಿಲ್ಲ, ಯಾರೂ ಕೆಮ್ತನೂ ಇಲ್ಲ. ಅದು ಭಗವಂತನ ಶಕ್ತಿ. ಕೆಲವೊಂದು ಸನ್ನಿಧಾನಗಳಲ್ಲಿ ಈ ರೀತಿಯ ಶಕ್ತಿ ಇರುತ್ತೆ. ನೀವು ಭಕ್ತಿಯಿಂದ ಬನ್ನಿ, ಬೇಡಿ, ಭಗವಂತನಿಂದ ಒಂದಷ್ಟು ಒಳಿತನ ಪಡ್ಕೊಳ್ಬಹುದು. ಎಲ್ಲ ವರಗಳನ್ನು ಈಡೇರಿಸ್ತಾನೆ ನಮ್ಮ ವರದರಾಜೇಶ್ವರ ಸ್ವಾಮಿ. ಇಲ್ಲಿ ನಡೆಯುವಂತಹ ಕೂಷ್ಮಾಂಡ ಆರತಿ ಬಹಳ ವಿಶೇಷ. ಯಾಕೆ ಮಾಡಬೇಕು ಕೂಷ್ಮಾಂಡ ಆರತಿಯನ್ನ ಇಲ್ಲಿ ಅಂತ ನೀವು ಆ ಒಂದು ಪದ್ಧತಿಯನ್ನ ಪ್ರಾರಂಭಿಸಿದ್ದೀರಾ? ಕೂಷ್ಮಾಂಡ ಆರತಿ ಇಲ್ಲೇ ಸರ್ಪ ಸಂಚಾರ ಆಗ್ತಾ ಇತ್ತು. ಸರ್ಪ ನಮಗೆ, ನಾವು ಜ್ಯೋತಿಷಿ ಆಗಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಸರ್ಪಕ್ಕೆ ರಾಹುಗ್ರಹದ ಒಂದು ಪ್ರತೀಕವನ್ನು ನಾವು ಹೇಳ್ತೇವೆ. ರಾಹುಗ್ರಹದ ಬಾಧೆಗಳು ಏನಕ್ಕೆ ಆಗುತ್ತೆ ಜಾತಕದಲ್ಲಿ, ಅಂಥವ್ರಿಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಮನೇಲಿ ಒಬ್ಬೊಬ್ಬರೇ ಹೆಂಗಸರು ಇರ್ತಾರೆ, ಕೆಲವ್ರು ಮೈ ಭಾರ ಬಂದು ಸಡನ್ನಾಗಿ ಬಿದ್ದೋಗಿರ್ತಾರೆ, ಕೆಲವರು ಗುರುಗಳೇನು ಅಡುಗೆ ಮಾಡ್ತಾ ಇರ್ತೀನಿ, ಯಾರೋ ಮುಂದೆ ಬಂದು ಓಡಾಡ್ದಂಗೆ ಆಗುತ್ತೆ ಅಂತಾರೆ. ಇನ್ನು ಕೆಲವರು ಒಬ್ಬರೇ ಮಲಗಿದ್ದೀನಿ, ಯಾರೋ ಬಂದು ಓಡಾಡ್ದಂಗೆ ಕಪ್ಪಗೆ ಓಡಾಡ್ದಂಗೆ ಆಗುತ್ತೆ ಅಂತಾರೆ. ಮಠ ಮಂತ್ರಗಳು, ಈ ಶತ್ರು ಬಾಧೆಗಳು, ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಪೂಜೆ ಮಾಡಿ ಹೋಮಗಳನ್ನ ಮಾಡಿಸ್ಬೇಕಿಂತ ಅಂಥ ವಿಚಾರಕ್ಕೆ ಸಿಂಪಲ್ ಆಗಿ ರಾಹುಗ್ರಹಕ್ಕೆ ಅದೇ ಪ್ರತ್ಯೇಕವಾದಂಥ ಬೂದುಗುಂಬಳಕಾಯಿನ ಒಂದು ದೀಪವನ್ನು ಮಾಡಿ ಇಲ್ಲಿ ಹಚ್ಚಕ್ಕೆ ಶುರು ಮಾಡು ಅಂತ ಹೇಳಿ ನನಗೆ ಅದು ಪ್ರೇರಣೆ ಆಗಿತ್ತು. ಪ್ರಾರಂಭದಲ್ಲಿ ಬಸವನಗುಡಿಯಿಂದ ಒಬ್ಬರು ಬಂದು ಅವರು ದೀಪವನ್ನು ಹಚ್ಚಿದ್ರು. ಇವತ್ತು ಸಾವಿರಾರು ಜನ ಬಂದು, ಲಕ್ಷಾಂತರ ಜನ ಬಂದು ದೀಪವನ್ನು ಹಚ್ಚಿ ಒಳಿತನ್ನ ಪಡ್ಕೊತಾ ಇರುವಂಥ ಉದಾಹರಣೆಗಳು ಸಾಕಷ್ಟು ನಮಗೆ. ಅಂದ್ರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬರಬೇಕಾಗತ್ತಾ, ಅಥವಾ ಇವಾಗ ಏನೋ ನಾವೊಂದು ಕೋರಿಕೆಯನ್ನ ಭಗವಂತನಲ್ಲಿ ಇಟ್ಟಿರ್ತೀವಿ, ಅದು ಈಡೇರೋವರೆಗೂ ಹಚ್ಬೇಕಾ, ಹೇಗೆ ಗುರುಗಳೇ ಅದು? ಇಲ್ಲಿ ಕ್ರಮೇಣ ಬರ್ತಾ ಕೆಲವರು 2 ವರ್ಷದಿಂದ ಹಚ್ಚೋರು ಇದ್ದಾರೆ. 9 ವಾರ 11 ವಾರ ಈ ರೀತಿ, 9 ಅಮಾವಾಸ್ಯೆ 9 ಪೌರ್ಣಮಿ ಈ ರೀತಿ ಬಂದು ಹೋಮ ಕೂತ್ಕೊಳ್ಳುವಂಥದ್ದು. ಮತ್ತು ಪ್ರತಿನಿತ್ಯನೂ ಕೂಷ್ಮಾಂಡ ಆರತಿ ಇರುತ್ತೆ, ಪ್ರತಿನಿತ್ಯನೂ ಜನ ಬಂದು ಹಚ್ಚೋರು ಹಚ್ತಾ ಇರ್ತಾರೆ. 5 ವಾರ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ನನ್ನ ಮಗಳಿಗೆ ಕೆಲಸ ಸಿಕ್ಕಿದೆ, ಇದು 4ನೇ ವಾರ. ಈ ದೇವಸ್ಥಾನ ಓಪನ್ ಆದಾಗಿಂದನೇ ಬರ್ತಾ ಇದ್ದೀವಿ. ಬರೋ ಫಸ್ಟ್ ಡೇ ನನಗೆ ಕನ್ಸಲ್ಲಿ 108 ಲಿಂಗಗಳು ಕಂಡು, ಒಂದು ಸರ್ಪ ಕಂಡು ಈ ಸನ್ನಿಧಿಗೆ ಬರೋ ಅವಕಾಶ ಸಿಕ್ತು.
ಅದು 9 ವಾರ ಬೇಡ್ಕೊಂಡು ಕುಂಬಳಕಾಯಿ ದೀಪ ಹಚ್ಚಿದ್ದೀನಿ. ಅದರಲ್ಲೂ ಏನು ಬೇಡ್ಕೊಂಡಿದ್ದೀನೋ ಅದರಲ್ಲೂ ಸಕ್ಸಸ್ ಹೊಂದಿದ್ದೀನಿ. ತುಂಬಾ ಜನರು ಬರ್ತಾರೆ ಕೂಷ್ಮಾಂಡ ಆರತಿಯನ್ನ ಮಾಡೋದಕ್ಕೆ. ನನ್ನ ಜೊತೆ ಇದ್ದಾರೆ, ಇವರು ಕೂಡ ಕೂಷ್ಮಾಂಡ ಆರತಿಯನ್ನ ಮಾಡೋದಕ್ಕೆ ಸಿದ್ಧರಾಗ್ತಿದ್ರು. ಅಷ್ಟರಲ್ಲಿ ದಯವಿಟ್ಟು ಯಾಕೆ ಮಾಡ್ತಿದ್ದೀರಾ, ಏನು ಸಂಕಲ್ಪ ಇರಿಸ್ಕೊಂಡಿದ್ದೀರಾ, ಅಥವಾ ನೀವು ಇಟ್ಕೊಂಡಿದ್ದಂತ ಸಂಕಲ್ಪ ಈಡೇರಿದ್ಯಾ ಅಂತ ಕೇಳೋ ಕುತೂಹಲ ನನಗೆ. ಅಮ್ಮ, ನಿಮ್ ಹೆಸರೇನು? ಹೆಸರು ನನ್ಗೆ ಅನ್ನಪೂರ್ಣ. ಅನ್ನಪೂರ್ಣ. ಎಲ್ಲಿಂದ ಬರ್ತಿದ್ದೀರಾ? ನಂದು ಊರು ಯಲ್ಲಾಪುರ, ನಾವು ಇರೋದು ಬೆಂಗಳೂರಲ್ಲಿ. ಓಕೆ, ಬೆಂಗಳೂರಲ್ಲಿ ಪಾಪರೆಡ್ಡಿಪಾಳ್ಯ. ಅಲ್ಲಿಂದ ಇಲ್ಲಿಗೆ ಬರ್ತಿದ್ದೀರಾ? ಎಷ್ಟನೇ ಒಂದು ಕೂಷ್ಮಾಂಡ ಆರತಿ? ಮೂರನೇ. ಪ್ರತಿ ಅಮಾವಾಸ್ಯೆಗೆ ಬರ್ತೀರಾ? ಅಂದ್ರೆ ನನಗೆ ಕೆಲಸ ಇದೆಯಲ್ಲ ಮೇಡಮ್, ಕ್ಯಾಟ್ರಿಂಗ್ ಸರ್ವಿಸ್ ನಮ್ದು. ಓಹೋ, ಹಂಗಾಗಿ ಯಾವ್ದು ಇಲ್ಲದ ದಿವಸ ಇವತ್ತು ಇರ್ಲಿಲ್ವಲ್ಲ, ಹಾಗೆ ಬಂದ್ವಿ. ಸರಿ, ಏನ್ ಸಂಕಲ್ಪ ಈಡೇರಿದ್ಯಾ ಅಥವಾ ಸಂಕಲ್ಪ ಇರಿಸ್ಕೊಂಡಿದ್ದೀರಾ? ಏನ್ ಸಂಕಲ್ಪ? ನಮಗೆ 590 ಇತ್ತು ಶುಗರ್. ಓಹೋ, ಹೈ ಲೆವೆಲ್ ಇತ್ತು. ಹಾಗೆ ಏನು ತಲೆ ತಿರುಗುದು, ಶುಗರ್ ಪ್ರಾಬ್ಲಮ್ ಏನು ಇರಲಿಲ್ಲ, ಆದ್ರೂ ಶುಗರ್ ಇತ್ತು. ಅದಕ್ಕೆ ಇದಕ್ಕೆ ಹಿಂಗೆ ಯಾರೋ ಹೇಳಿದ್ರು ಹಿಂಗಿದೆ ಹೋಗಿ ಬನ್ನಿ ಅಂತ. ಬಂದ ಮೇಲೆ ಕಡಿಮೆ ಆಗಿದೆ ಮೇಡಮ್. ಕಡಿಮೆ ಆಗಿದೆ. ಮತ್ತೆ ಕಾಲಿಗೆಲ್ಲ ಸುಟ್ಟು ಗುಳ್ಳೆ ಹೇಳೋದು, ಅದು ಒಡೆಯೋದು, ಅದು ಗಾಯ ಆಗೋದು. ನಾನು ಯಾವುದು ಮದ್ದು ಮಾಡಿಲ್ಲ, ಡಾಕ್ಟರ್ ಹತ್ರ ಹೋಗಿಲ್ಲ. ಆದ್ರೂ ನನಗೆ ಹಿಂಗೆ ದೇವ್ರ ಹತ್ರ ಹೋಗಿ, ದೇವ್ರ ಹತ್ರ ಈಗ ನಾವು ನಿಮ್ಮ ಹತ್ರ ಹೆಂಗೆ ಮಾತಾಡ್ತೀವಿ ಹಾಗೆ ದೇವ್ರ ಮನೇಲಿ ಕುಂತು ಮಾತಾಡಿ, ಹಿಂಗಾಗಿದೆ ಅಮ್ಮ ಬರ್ತೀವಿ, ನಾನು ಕಡಿಮೆ ಮಾಡಿಕೊಡು ಹೊಡೆದೆ, ಕಡಿಮೆ ಆಗಿದೆ. ನಿಮ್ಮ ನಮಗೆ ತುಂಬ ಕಷ್ಟ ಇತ್ತು ಇಲ್ಲಿಗೆ ಬಂದಾಗ. ಯೂಟ್ಯೂಬಲ್ಲಿ ನೋಡಿಕೊಂಡು ನಾ ಇಲ್ಲಿಗೆ ಹೋಗಲೇಬೇಕು ಅಂದ್ಕೊಂಡು ಮನಸ್ಸು ಬಂತು, ಸಂಕಲ್ಪ ಮಾಡ್ಕೊಂಡ್ರಿ ಬಂದೆ. ಒಂದು ದಿವಸ ಶುಕ್ರವಾರ ಇತ್ತು, ಮನೇಲಿ ಪೂಜೆ ಮಾಡ್ತಾ ಇದ್ದಂಗೆ ಹೋಗ್ಬೇಕು ಇಲ್ಲಿಗೆ ಅಂತೇಳಿ ಮನಸ್ಸೇ ಅನ್ನಿಸ್ತು, ಬಂದೆ. ಬತ್ತೇನೆ ಇಲ್ಲಿಗೆ ಬಂದು ಕುತ್ಕೊಂಡು ತುಂಬ ಅಳ್ತೇನೆ. ನನಗೆ ದೇವರು ಒಂಥರ ಶಕ್ತಿ ಕೊಡ್ತು. ಕಾಲು ಭಾಳ ನೋವಿತ್ತು, ನಿಂದಕ್ಕೂ ಆಯ್ತಾ ಇರಲಿಲ್ಲ, ಅಷ್ಟು ನೋವಿತ್ತು. ಆಗ ದೇವರು ನನಗೊಂಥರ ಮನಸ್ಸಲ್ಲಿ ಇಲ್ಲಿ ಕುತ್ಕೊಂಡು ನಿಂಗೆ ಪ್ರೇಯರ್ ಮಾಡ್ತಾ ಇರ್ಬೇಕಾರೆ ನಿನ್ಗೆ ಹುಷಾರು ಆಯ್ತೀಯೇ ಹೋಗು ಅಂದಂಗೆ ಆಯಿತು. ಅಷ್ಟು ಶಕ್ತಿ ಬಂತು ನನಗೆ. ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ಸಲೀಸ್ ನಡ್ಕೊಂಡು ಹೋದೆ. ಸ್ವಾಮಿ ನಮ್ಮಪ್ಪ ವರದರಾಜೇಶ್ವರ. ನನ್ನ ಮನೆ ತುಂಬ ಗದ್ದಲ ಆಗ್ಬಿಟ್ಟಿತ್ತು. ಮನೇಲಿ ಯಾರೂ ನೆಮ್ಮದಿ ಇರಲಿಲ್ಲ, ಒಂದು ದಿವಸ ನೆಮ್ಮದಿನೇ ಇರ್ತಿರ್ಲಿಲ್ಲ. ಈ ನನ್ನ ಅಪ್ಪನ ಹತ್ರ ಬಂದೆ, ನನಗೆ ಅಷ್ಟೇ ಒಳ್ಳೇದು ಮಾಡಿಕೊಟ್ಟೆ. ಇವತ್ತು ನನ್ನ ಮಗ ನನ್ನ ಮನೇಲಿ ಸಂತೋಷವಾಗಿದ್ದಾನೆ, ಮಗಳು ಸಂತೋಷವಾಗಿದ್ದಾಳೆ, ಮೊಮ್ಮಕ್ಕಳು ಸಂತೋಷವಾಗಿದ್ದಾರೆ. ಮೊಮ್ಮಗಳು ಕೈಲಿ ಒಂದು ಗುಳ್ಳೆ ಬಂದ್ಬಿಟ್ಟಿತ್ತು. ಆ ಪ್ಲೇಸ್ ನನಗೆ ಅವಳು ಒಪ್ಪಿಲ್ಲ, ಕರ್ಕೊಂಬಂದೆ ಇಲ್ಲಿಗೆ. ನನ್ನಪ್ಪ ಒಂದು ತಿಂಗಳಲ್ಲಿ ಒಂಚೂರು ಇರಬಾರ್ದು ಒಂದು ಗುರ್ಗಂಜಿ ಗಾತ್ರನೂ ಇಲ್ಲದಂತೆ ವಾಸೆ ಮಾಡಿಕೊಟ್ಟೆ. ಅಷ್ಟು ವಾಸಿ ಆಯಿತು. ಮೊಮ್ಮಗಳು ಅಲ್ಲಿ ಬಂದಿದ್ದಾಳೆ, ದೂರ ನಿಂತಿದ್ದಾಳೆ, ಅವಳಿಗಷ್ಟು ಇದಿಲ್ಲ, ಅವಳಿಗೂ ಕೂಡ ವಾಸಿ ಆಯಿತು. ಇವನಿಗೆ ಇಲ್ಲಿ ಗದ್ದದ ಹತ್ರ ಆಗಿತ್ತು ಪಾಪುಗ. ಇಲ್ಲಿ ಹೋದ ತಿಂಗಳು ನೋಡಪ್ಪ ನಿನ್ನ ಹತ್ರ ಬರ್ತೀನಿ ಕರ್ಕೊಂಡು, ವಾಸಿ ಆದರೆ ಸಾಕು ಅಂತ ಕೇಳ್ಕೊಂಡೆ. ವಾಸಿ ಆಯಿತು. ಬರೀ ಗಂಧ ಲಾಮ ಇಕ್ತೆ ಅಷ್ಟೇ, ವಾಸಿ ಆಯಿತು ಅವನಿಗೂ ಕೂಡ. ನನಗೆ ಈ ನನ್ನ ಅಪ್ಪನ ಮೇಲೆ ನನಗೆ ಭರವಸೆ ಅಂದರೆ ಅಷ್ಟಿಷ್ಟು ತುಂಬ ಬಂದಿದೆ. ನನ್ನ ಮಗ ಬರೀ 5,000 ನನ್ನ ಕೈ ಕೊಡೋದೇ ಕಷ್ಟ ಆಗಿತ್ತು. ಇವತ್ತು 20,000 ರೂಪಾಯಿ ಕೈ ಕೊಡ್ತಾ ಇದ್ದಾನೆ. ಮನೆ ಸಂತೋಷವಾಗಿ ಹೋಯ್ತಾ ಇದ್ದೀನಿ. ಅಷ್ಟು ಸಂತೋಷ ಕೊಟ್ಟಿದ್ದಾನೆ ನನ್ನಪ್ಪ ಈ ವರದರಾಜೇಶ್ವರನ. ನಾನು ಕಣದಲ್ಲೂ ರಾತ್ರಿ ನಿದ್ದೆ ಹೊತ್ತಲ್ಲಿ ಶ್ರೀ ವರದರಾಜೇಶ್ವರ ನನ್ನನ್ನು ಕಾಪಾಡಪ್ಪ, ಸರೂರ್ನು ಕಾಪಾಡಪ್ಪ ಅಂತ ಕೇಳ್ಕೊಂಡೆ ನಾನು ಮಲ್ಕೊತೀನಿ. ಅಷ್ಟು ಒಳ್ಳೇದು ಮಾಡಿದ್ದೆ ನನಗೆ. ಗುರುಗಳೇ, ಯಾರಾದರೂ ಬಂದು ನಿಮ್ಮ ಹತ್ರ ಹೇಳ್ಕೊಂಡಿರುವಂಥದ್ದು, ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ನಾವು ಈ ಒಂದು ಬೇಡಿಕೆಯನ್ನು ಇರಿಸಿದ್ವಿ, ನಿಜಕ್ಕೂ ಒಂದು ಚಮತ್ಕಾರ ಆಗಿದೆ ಅಂತ ಬಹಳ ಮಂದಿ ಹೇಳಿರ್ಬೋದು. ನಿಮಗೆ ಬಹಳ ಮನಸ್ಸಿನಲ್ಲಿ ಉಳಿದಿರುವಂಥದ್ದು ಯಾವುದು ಉದಾಹರಣೆ? ಈ ರೀತಿ ಚಮತ್ಕಾರ ಹೇಳಿರುವಂಥ ಭಕ್ತರಲ್ಲಿ ಸಾವಿರಾರು ಜನರಿದ್ದಾರೆ. ಬಹಳ ಮುಖ್ಯವಾಗಿ ನನಗೆ ಪ್ರಾರಂಭದಲ್ಲಿ ಕಾಣಿಸಿದ್ದು, ಒಂದು ಹೆಣ್ಮಗುನ ಗಂಡ ಮತ್ತು ಅತ್ತೆ ಇಬ್ಬರು, ಹೆಣ್ಮಗು ಕಾಲು ಒಂದು ಈ ಸೈಜ್ ಆಗಿರುತ್ತೆ, ಒಂದೊಂದು ಕಾಲು ಆನೆ ಪಾದ ಪೂರ್ತಿ ದಪ್ಪ ಆಗೋರು, ಇಡೀ ಕಾಲು ತೊಡೆವರೆಗೂ ದಪ್ಪ ಆಗಿರುತ್ತೆ. ಜೊತೆಲಿ ಅವರ ಈ ಎದೆ ಭಾಗ ಎಲ್ಲ ಇಷ್ಟಿಷ್ಟಪ್ಪ ಗಾಯಗಳಾಗ್ಬಿಟ್ಟು ತೊಂದರೆಗಳಾಗೋಗಿರುತ್ತೆ. ಎಲ್ಲ ಮೆಡಿಕಲ್ಗೆ ಹೋಗಿರ್ತಾರೆ ಅವರು. ಅವ್ರದ್ದು ವೀಡಿಯೋನೂ ಇದೆ, ವೀಡಿಯೋ ಬೆಳೆಸಿದೆ ಅವರು. ಹೋಗಿ ಎಲ್ಲ ಕಡೆ ಸೋಲ್ತಾರೆ, ಎಲ್ಲೂ ಆಗಿರಲ್ಲ. ಎಲ್ಲೋ ಯೂಟ್ಯೂಬಲ್ಲಿ ನೋಡ್ತಾರೆ ದೇವಸ್ಥಾನದ ಬಗ್ಗೆ, ಬರ್ತಾರೆ, ಹೊತ್ಕೊಂಡ್ಬಿಡ್ತಾರೆ ಅಲ್ಲಿಂದ. ಒಂದು ಕಡೆ ಅತ್ತೆ ಹಿಡ್ಕೊಂಡಿರ್ತಾರೆ, ಒಂದು ಕಡೆ ಗಂಡ ಹಿಡ್ಕೊಂಡಿರ್ತಾರೆ. ಬಂದು ಹೋಮಕ್ಕೆ ಕೂರಿಸ್ತಾರೆ. ಇಲ್ಲಿ ಹೋಮ ನಡೀತಾ ಇರುತ್ತೆ ಅವತ್ತು, ಪ್ರತ್ಯಂಗರ ಹೋಮ ನಡೀತಾ ಇರುತ್ತೆ. ಕೂರಿಸಿ ನೆಕ್ಸ್ಟ್ ಡೇ ಆ ಹುಡುಗಿ ಎದ್ದು ನಡೀತಾಳೆ. ಒಂದೇ ದಿನದಲ್ಲಿ 24 ಅವರ್ಸಲ್ಲಿ ಆ ರೀತಿಯ ಒಂದು ಘಟನೆ ನಡೆಯೋಕ್ಕಾಗದೇ ಇರೋಂಥದ್ದು. ಆ ಕಾಲು ದಪ್ಪ ಕಾಲೆಲ್ಲ ನರ್ಮ ಕಾಲು ಬಂದ್ಬಿಟ್ಟಿದೆ. ಒಬ್ಬ ಎಂಥ ವಿಸ್ಮಯ. ಇದು ಪ್ರಾರಂಭವಾದಂಥ ಒಂದು ಘಟನೆ. ಇವತ್ತು ಅದು ಮನಸ್ಸಲ್ಲಿ ನಾಟುತ್ತೆ. ಯಾರೋ ಬಂದು ಕೇಳಿದಾಗ ಅದನ್ನ ಹೇಳಬೇಕು ಅನ್ಸುತ್ತೆ. ಅದಾಗೆಲ್ಲ ಒಳ್ಳೆ ಶಾಂತಿ, ನೆಮ್ಮದಿ,
ಕೆಲಸ ಕಾರ್ಯಗಳಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ, ಕಷ್ಟಗಳು ಎಲ್ಲನೂ ಪರಿಹಾರ ಆಗೈತೆ. ಜೊತೆಯಲ್ಲಿ ಈಗ ಇಲ್ಲಿಗೆ ಬಂದ ಮೇಲೆ ಗುರುಗಳು ಅವ್ರ ಮಾರ್ಗದರ್ಶನದಲ್ಲಿ ಏನೇನೆಲ್ಲ ಹೇಳಿದರು ಅದನ್ನೆಲ್ಲ ಪಾಲಿಸ್ಕೊಂಡು ದೇವಸ್ಥಾನಕ್ಕೆ ಬಂದು 5 ವಾರ ಕೂಷ್ಮಾಂಡ ಆರತಿ ಮಾಡಿ ಜೊತೆಯಲ್ಲಿ ಹೋಮ ಮಾಡಿಸಿ ಅದಾದಮೇಲೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗಿದ್ದಾವೆ. ಗುರುಗಳೇ, ಇಲ್ಲಿಗೆ ಬಹಳಷ್ಟು ಪ್ರತಿಷ್ಠಿತರು ಕೂಡ ಬಂದಿದ್ದಾರೆ, ಒಳಿತನ್ನ ಕಂಡಿದ್ದಾರೆ ಅಲ್ವಾ? ಕೆಲವರನ್ನ ನೆನಪಿಸ್ಕೊಳ್ಳೋದಾದ್ರೆ ಪ್ರಥಮವಾಗಿ ನಾನು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಫಸ್ಟ್. ಹೌದು, ಅವ್ರು ಬಂದರು, ಈ ಸನ್ನಿಧಾನಕ್ಕೆ ಬರ್ತಾರೆ, ದೇವ್ರು ನೋಡಿ ನಮಸ್ಕಾರ ಮಾಡ್ತಾರೆ, ಬಂದು ಇದೊಂದು ಅದ್ಭುತ ಕ್ಷೇತ್ರ ಆಗುತ್ತೆ ಅಂತ ಅವರು ಹೇಳ್ತಾರೆ ಪ್ರಾರಂಭದಲ್ಲಿ. ಅವರು ತುಂಬ ಸಂತೋಷದಾಯಕವಾಗಿ ಅವರು ಹೊಡ್ತಾರೆ. ಅಲ್ಲಿಂದ ಬಹಳ ಮುಖ್ಯವಾಗಿ ನಮ್ಮ ರಾಜಮನೆತನದವರು ಮೈಸೂರು ಮಹಾರಾಜರು ಯದುವೀರವರು ಬರ್ತಾರೆ. ಬಂದು ಅವರು ಚಾಮುಂಡಿ ದೇವಿಗೆ ಪೂಜೆ ಮಾಡುವಂಥ ಒಂದು ಹಸ್ತದಿಂದ ಶಿವಲಿಂಗವನ್ನು ಬಿಲ್ವಾರ್ಚನೆ ಮಾಡ್ತಾರೆ. ಬಿಲ್ವಾರ್ಚನೆ ಮಾಡಿ ಅವರು ಹೇಳ್ತಾರೆ, ತುಂಬ ಸಂತೋಷ ಆಗ್ತಾಯಿದೆ ನನಗೆ ಇವತ್ತು, ತುಂಬ ವಿಶೇಷವಾಗಿ ಕಾಣಿಸ್ತದೆ ಲಿಂಗ ಅಂತ ಹೇಳ್ತಾರೆ. ಅಂದರೆ ಈ ಲಿಂಗಕ್ಕೆ ಮಹಾರಾಜರು ಪೂಜೆಯನ್ನು ಸಲ್ಲಿಸಿದ್ದಾರೆ, ಶಿವಣ್ಣವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಹಿಂದೆ ನಮಗೆ ಅರವಿಂದ ಲಿಂಬಾವರಿ ಅವರ ಧರ್ಮಪತ್ನಿಯವರು ಮಂಜುಳಾ ಲಿಂಬಾವರಿ ಅವರು ಬರ್ತಾರೆ ಎಲೆಕ್ಷನ್ ಮುಂಚೆ ಶಾಸಕಿ. ಅವರು ನನ್ನ ಕೇಳ್ತಾರೆ, ಇಲ್ಲ ಯಜಮಾನ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾರಸ್ಕೋಪು ಅಂತ ಹೇಳ್ತೀನಿ. ಅವರು ಎಲೆಕ್ಷನ್ ಹೇಳ್ತಾರೆ, ಇಲ್ಲಿ ಬಂದು ಹೋಮ ಎಲ್ಲ ಮಾಡಿಸಿ ಎಲೆಕ್ಷನ್ ಹೇಳ್ತಾರೆ. ಎಲೆಕ್ಷನ್ ನಿಂತು ಅವರು ಶಾಸಕಿಯಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಇದಕ್ಕೆ ಚುನಾವಣೆಗೆ ಪುಟ್ಟಣ್ಣವರು ಆಯ್ಕೆ ಆಗ್ತಾರೆ. ಆ ಪುಟ್ಟಣ್ಣವರು ಎಲೆಕ್ಷನ್ ಬಿಫೋರ್ ಬರ್ತಾರೆ, ಇಲ್ಲಿ ದೇವರಿಗೆ ಕೂಷ್ಮಾಂಡ ಆರತಿಯನ್ನು ಮಾಡ್ತಾರೆ. ಎಲೆಕ್ಷನ್ ಆಗುತ್ತೆ, ಅವರು ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ GT ದೇವೇಗೌಡರವ್ರ ಮಗ ಹರೀಶ್ ಅವ್ರು ಬರ್ತಾರೆ. ಅವ್ರಿಗೂ ಅಲ್ಲಿ ಹುಣಸೂರಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇರಲಿಲ್ಲ ಅವಾಗ. ಬಂದು ಇಲ್ಲಿ ಹೋಮಕ್ಕೆ ಕೂರ್ತಾರೆ. ಅವರು ಹೋಮ ಕೂತು ಹೋಗಿ ಎಲೆಕ್ಷನ್ ವಿನ್ ಆಗಿ ಅವರು ಶಾಸಕರಾಗ್ತಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ MLA ಆದಂಥ ಬಾಲಕೃಷ್ಣ ಅವರು ಎಲೆಕ್ಷನ್ ಬಿಫೋರು ಅಂದರೆ ಎಲೆಕ್ಷನ್ ಮುಂಚೆ ಇಲ್ಲಿ ಬರ್ತಾರೆ. ಬಂದು ಹೋಮಕ್ಕೆ ಕೂರ್ತಾರೆ. ಹೋಮ ಕೂತು ಒಳಗಡೆ ದೇವ್ರ ಸನ್ನಿಧಾನಕ್ಕೆ ಬರ್ತಾರೆ. ಬಂದು ನಿಂತಿದ ತಕ್ಷಣ ಬಳಗಡೆಯಿಂದ ಹೂವು ಬೀಳುತ್ತೆ. ಅವರು ಅವತ್ತಂತ ಇಲ್ಲ, ನಾನು ಇಲ್ಲೇ ಗೆದ್ಬಿಟ್ಟಿದ್ದೀನಪ್ಪ ನನಗೆ ಅನ್ನಿಸ್ತಾ ಇದೆ ಅಂತಾರೆ. ಯಾಕಂದ್ರೆ ಸ್ವಲ್ಪ ಟಫ್ ಇತ್ತು ಅವ್ರದ್ದು. ಅದಕ್ಕಾಗಿ ಶಿವರಾತ್ರಿಗೂ ಅವ್ರು ಬಂದಿದ್ರು ಕಾರ್ಯಕ್ರಮ. ಶಿವರಾತ್ರಿಗೆ ಬಂದು ಮೋಸ್ಟ್ಲಿ ಅದನ್ನ ಹೇಳಿದ್ರು ಅನ್ಸುತ್ತೆ. ಅವತ್ತು ನನಗೆ ಕೇಳ್ತಾರೆ, ಏನು ಗುರುಗಳೇ ಅಂತ. ಇಲ್ಲ, ನಿಮ್ಮದು ವಿನ್ನಿಂಗ್ ಚಾನ್ಸ್ ತುಂಬ ಕಾಣ್ತಾ ಇದೆ ಅಂತ ಹೇಳ್ತೀನಿ. ಅವರು ವಿನ್ ಆಗ್ತಾರೆ. ಇನ್ನೇ ಅನೇಕ ಗಣ್ಯ ವ್ಯಕ್ತಿಗಳು ನಮಗೆ ಗೊತ್ತಿಲ್ದಂಗೆ ಯಾರ್ಯಾರು ಸುಮಾರು ಜನ ಇಲ್ಲಿ ಹೇಳ್ತಾರೆ, ಯಾರೋ ಜಡ್ಜ್ ಕಾರ್ ಬಂದಂಗಿತ್ತು, ಯಾರು ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬಂದಂಗಿತ್ತು ಅಂತ ಇಲ್ಲಿ ಜನ ಮಾತಾಡ್ಕೊತಾರೆ. ಎಲ್ಲರೂ ಬರ್ತಾ ಇದ್ದಾರೆ. ಬಂದು ಅವ್ರವ್ರಿಗಾದಂಥ ಒಂದು ಆ ಒಳ್ಳೆತನ ತಗೊಂಡು ಶ್ರೀ ವರದರಾಜೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಒಂದು ಉತ್ತಂಗ ಸ್ಥಾನದಲ್ಲಿದ್ದಾರೆ. ಮಹಾರಾಜರು ಇಲ್ಲಿ ಬರೋಕ್ಕೆ ಮುಂಚೆ ನಾನು ಕೇಳ್ಪಟ್ಟಿರೋ ಹಾಗೆ ನಮ್ಮ ಪ್ರಧಾನಮಂತ್ರಿಯವರು ಆಹ್ವಾನ ಮಾಡಿದಾಗಲೂ ಇಲ್ಲ ನಂಗೆ ರಾಜಕೀಯ ಬೇಡ ಅಂತಾರಂತೆ. ಆದರೆ ಇಲ್ಲಿ ಬಂದು ಹೋದ ನಂತರ ಈಗ ನೋಡಿದ್ರೆ ಅವರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಯಿತು. ಅಂಥವರು ರಾಜಕೀಯಕ್ಕೆ ಬರಬೇಕು, ಅವರು ಜನಸೇವೆ ಮಾಡಲಿ ಅನ್ನೋದು ನಮ್ಮ ಒಂದು ಇಚ್ಛೆ ಇರುತ್ತೆ. ಗುರುಗಳೇ, ಸದಾ ನನಗನ್ನಿಸ್ತಿರುತ್ತೆ, ಅಣುರೇಣು ತೃಣಕಾಷ್ಟದಲ್ಲಿಯೂ ಕೂಡ ನಾವೆಲ್ಲರೂ ಭಗವಂತನನ್ನ ಕಣ ಕಣದಲ್ಲೂ ಕಾಣ್ತಾ ಇದ್ದೀವಿ. ಆದರೆ ಭಕ್ತಿಯಿಂದ ಬೇಡಿ ಬಂದವರಿಗೆ ಮಾತ್ರ ವರ ದೊರಕತ್ತೆ. ಹಾಗಾಗಿ ಭಕ್ತಿಯೇ ಪ್ರಧಾನ ಎಲ್ಲೆಡೆಯಂತೆ ಇಲ್ಲಿಯೂ ಕೂಡ. ಸ್ನೇಹಿತರೆ, ವರದರಾಜೇಶ್ವರ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಿಮ್ಮ ಸಮಸ್ಯೆಗಳಿಗೆ ಸಿಗಲಿದೆ ಮುಕ್ತಿ, ನಿಮ್ಮನ್ನು ಕಾಯುತ್ತದೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಕ್ತಿ ಎಂದೆನ್ನುತ್ತಾ, ನೀವು ತಿಳಿದುಕೊಂಡಿದ್ದೀರಾ. ಒಂದಷ್ಟು ಜನರಿಗೆ ಈ ಒಂದು ಪವಿತ್ರ ಸ್ಥಳದ ಬಗ್ಗೆ ತಿಳಿಸಿ. ಎಲ್ಲರಿಗೂ ಕಷ್ಟ ಅನ್ನೋದಂತೂ ಖಂಡಿತ ಇದ್ದೇ ಇರುತ್ತೆ. ಕಷ್ಟದಿಂದ ಆಚೆ ಬರೋದಕ್ಕೆ ದಾರಿಯನ್ನು ನೀವು ತೋರಿಸ್ಕೊಟ್ರೆ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಒಳಿತಾಗತ್ತೆ. ಗುರುಗಳನ್ನು ಕೂಡ ನೇರವಾಗಿ ಸಂದರ್ಶಿಸಬಹುದು ಮಲ್ಲೇಶ್ವರಂನಲ್ಲಿ ಅಲ್ವಾ ಗುರುಗಳೇ? ಅಲ್ಲಿ ಎಲ್ಲಿಗೆ ಬಂದು ಸಂಪರ್ಕಿಸಬೇಕು? ಮಲ್ಲೇಶ್ವರಂ ಬಂದರೆ ನೀವು ರೈಲ್ವೆ ಸ್ಟೇಷನ್, ರೈಲ್ವೆ ನಿಲ್ದಾಣ ಪಕ್ಕನೇ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ವರದರಾಜೇಶ್ವರ ಇರ್ತಾರೆ, ಅಲ್ಲಿ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ.
ದೇವಸ್ಥಾನ ಎದುರುಗೆ ಒಂದು ಸಿಮೆಂಟ್ ರಸ್ತೆ ಕಾಣುತ್ತೆ, ದೇವರ ಎದುರುಗೇನೆ. ಅದ್ರೊಳಗಡೆ ಬಂದರೆ ಅಲ್ಲಿ ಯಾರಾದ್ರು ಬರ್ಬೋದು, ಬಟ್ ಡೈರೆಕ್ಟ್ ಹಂಗೆ ಬರೋದು ಬೇಡ. ಕಳೆದ ಟೈಮ್ ಏನಾಯಿತು ಅಂತ ಹೇಳಿದ್ರೆ 300-400 ಜನ ಒಟ್ಟಿಗೆ ಬಂದ್ಬಿಡೋದು, ಪೂರ್ತಿ ರಸ್ತೆ ಎಲ್ಲ ಜನ ಹೋಗಿದ್ರು. ಅದರಿಂದ ಅದಕ್ಕೆ ಅಂತ ಒಂದೆರಡು ಫೋನ್ ನಂಬರ್ನ ನಾನು ಕೊಟ್ಟಿದ್ದೀನಿ. ಫೋನ್ ಮಾಡಿ ಬರೋ ಇಚ್ಛೆ ಇರೋವಂಥವ್ರು ಖಂಡಿತ ಕರೆಯನ್ನು ಮಾಡಿ ಬರ್ಬೋದು, ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರ್ಬೋದು. ಅಮಾವಾಸ್ಯೆ ಪೂರ್ಣಿಮೆಯಂದು ಬಿಡದಿ ಹತ್ರ ಇರುವಂತಹ ಜಡೇನಹಳ್ಳಿಯ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಗುರುಗಳು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಸಿಗ್ತಾರೆ. ಬನ್ನಿ, ಜೀವನದಲ್ಲಿ ಕಷ್ಟದಿಂದ ಆಚೆ ಬರೋಣ, ಕಷ್ಟದಲ್ಲಿರೋರಿಗೆ ಕೈ ಹಿಡಿಯೋಣ. ಜೈ ಶ್ರೀ ವರದರಾಜೇಶ್ವರ ಸ್ವಾಮಿಯೇ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ನಾನು ಇಷ್ಟೊಂದು ಜನರನ್ನು ಮಾತಾಡಿಸ್ದೆ. ಎಲ್ಲರೂ ಹೇಳಿದಂತಹ ಮಾತು ಒಂದೇ, ಗುರುಗಳು ಹೇಳಿದಂತಹ ಮಾತು ನಮಗೆ ಒಳ್ಳೆಯದಾಗಿದೆ. ಅವ್ರು ನುಡಿದಂತಹ ಜ್ಯೋತಿಷ್ಯ ನಮ್ಮ ಜೀವನದಲ್ಲಿ ಈಗ ನಡೀತಾ ಇದೆ. ಜೊತೆಗೆ ವರದರಾಜೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಏನೇ ಬೇಡ್ಕೊಂಡ್ರೂ ಕೂಡ ನಮಗೆ ಒಳಿತಾಗ್ತಿದೆ. ಅದರ ಹಿಂದಿರುವಂತಹ ಶಕ್ತಿ ಏನು ಗೊತ್ತಾ? ಭಕ್ತಿಯಿಂದ ಬಂದು ಬೇಡ್ತಿದ್ದಾರೆ. ನಂಬಿಕೆಯಿಂದ ಈ ಕ್ಷೇತ್ರಕ್ಕೆ ಬಂದವರು ಒಳಿತನ್ನ ಕಾಣ್ತಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಒಳಿತಾಗಬೇಕಂದ್ರೆ ಒಮ್ಮೆ ಬನ್ನಿ, ಈ ಒಂದು ಪವಿತ್ರವಾದ ಸಾನ್ನಿಧ್ಯದಲ್ಲಿ ಬೇಡಿ, ಜೀವನದಲ್ಲಿ ಒಳಿತನ್ನ ಕಾಣಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ. ಓಂ ಶ್ರೀ ವರದರಾಜೇಶ್ವರ ಸ್ವಾಮಿಯೇ ನಮಃ.